ತಗೋಬೇಕಾದ್ರೆ ಸೇಫ್ಟಿ ಚೆಕ್ ಮಾಡಿ ತಗೋಬೇಕಾಗುತ್ತೆ. ಯಾವ ತರ ಚೆಕ್ ಮಾಡ್ಬೇಕಂದ್ರೆ, ಈಗ ಹೊಸ ಸಿಲಿಂಡರ್ ತಂದಿರ್ತೀರ ಸರ್, ಕ್ಯಾಪ್ ತೆಗೆದು ಸೀಲ್ ಓಪನ್ ಮಾಡಿ ಕ್ಯಾಪ್ ತೆಗೆದು 1 2 3 ನೀರ್ ಬಿಡ್ಬೇಕು ಈ ವಾಲ್ ಒಳಗಡೆ. ನೀರ್ ಬಿಟ್ಟಾಗ ಲೀಕೇಜ್ ಇದ್ರೆ ಗುಳ್ಳೆ ಬರುತ್ತೆ ಸರ್. ಲೀಕೇಜ್ ಇಲ್ಲ ಅಂದ್ರೆ ಗುಳ್ಳೆ ಬರ್ತದೆ. ಸೇಫ್ ಇದೆ ಅಂತ ಇದು ಚೆಕ್ ಮಾಡಿ ತಗೋಬೇಕಾಗುತ್ತೆ. ಮತ್ತೆ ರೆಗ್ಯುಲೇಟರ್ ಪೈಪ್ ನ ಚೇಂಜ್ ಮಾಡ್ತಿರ್ಬೇಕಾಗುತ್ತೆ. ರೆಗ್ಯುಲೇಟರ್ 4 5 ವರ್ಷಕ್ಕೊಮ್ಮೆ, ಈ ಪೈಪ್ ನ 2 3 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಿರ್ಬೇಕಾಗುತ್ತೆ ಸರ್. ಮತ್ತೆ ಬರ್ನರ್, ಈಗ 99% ಬ್ಲಾಸ್ಟ್ ಆಗೋದು ಬರ್ನರ್ ಇಂದ. ಯಾಕಂತ ಹೇಳ್ತೀವಿ ಸರ್, ಇವಾಗ ನೋಡಿ ಸರ್, ನಾರ್ಮಲ್ ಆಗಿ ನಾವು ಮನೇಲಿ ಎಲ್ಲಾ ವಸ್ತುಗಳು ಸೇಫ್ಟಿ ಅಂತ ಮಾಡ್ತೀವಿ. ಅದೇ ಸಿಲಿಂಡರ್ಗೆ ಸೇಫ್ಟಿ ಅಂತ ಮಾಡ್ತೀವ. ಎಕ್ಸಾಂಪಲ್ ಈಗ ಟಿವಿ ಇದೆ, ಟಿವಿಗೆ ಹೈ ವೋಲ್ಟೇಜ್ ಕರೆಂಟ್ ಬಂದು ಸುಟ್ಟೋಗೋದಂದ್ರೆ ಯಾವ ತರ ಸೇಫ್ಟಿ ಮಾಡಿದ್ರೆ ಸರ್ ನೀವು? ಫ್ರಿಜ್ಗೆ ಸ್ಟೆಪ್ಲೈಸರ್ ಅಂತ ಬಳಕೆ ಮಾಡ್ತಾರೆ. ಫ್ರಿಜ್ಗೆ ಟಿವಿಗೆ ಸೇಫ್ಟಿ ಅಂತ ಮಾಡಿದ್ರೆ, ಸಿಲಿಂಡರ್ಗೆ ಸೇಫ್ಟಿ ಅಂತ ಏನು ಮಾಡಿದ್ದೀರಾ? ಏನು ಮಾಡಿಲ್ಲ. ಓಕೆ, ಈಗ ಟಿವಿಗೆ ಸ್ಟೆಪ್ಲೈಸರ್ ಬಂದಿದೆ ಸೇಫ್ಟಿ ಅಂತ, ಸಿಲಿಂಡರ್ಗೂ ಸೇಫ್ಟಿ ಅಂತ ಬಂದಿದೆ. ಇದ್ರ ಬಗ್ಗೆ ನಾವು ಪ್ರತಿಯೊಂದು ಮಾಹಿತಿ ಕೊಡ್ತೀವಿ ಅಂತ. ನೀವು ನೋಡಿರ್ಬೋದು, ಟಿವಿಲಿ ಮೊಬೈಲ್ ನೋಡಿರ್ಬೋದು. ನೋಡಿದ್ರಿ ಸರ್ ನೀವು? ಏನ್ ನೋಡಿದ್ರಿ ಸರ್? ಇದೇ ಟಿವಿಲಿ ಮೊಬೈಲ್ ನೋಡಿರ್ತಾರೆ. ಇದು ಗ್ಯಾಸ್ ಸೇಫ್ಟಿ ಡಿವೈಸ್ ಅಂತ ಹೇಳಿ ಸರ್. ಇದು 3 ತರದಲ್ಲಿ ಕೆಲಸ ಮಾಡುತ್ತೆ. ಫಸ್ಟ್ ಆಫ್ ಆಲ್ ಗ್ಯಾಸ್ ಎಷ್ಟಿದೆ ಅಂತ ಕಾಣಿಸ್ತಿದೆ. ಮತ್ತೆ ಸಿಲಿಂಡರ್ ವಾಲ್ ಇಂದ ಹೇಳುದು ಸರ್, ಈ ಒಲೆ ಬರ್ನರ್ ಹೇಳುದು ಗೊತ್ತಾ, ಇಲ್ಲೇ ಲೀಕೇಜ್ ಇದ್ರೆ ಆಟೋಮೆಟಿಕ್ ಲಾಕ್ ಆಗುತ್ತೆ. ಮತ್ತೆ ಇದ್ರ ವೈಸರ್ ಇದ್ದಾರೆ ಒಳಗಡೆ, ವೈಸರ್ ಅವಶ್ಯಕತೆ ಬೇಕಂತಲ್ಲ, ವಿತೌಟ್ ವೈಸರ್ ಯೂಸ್ ಆಗುತ್ತೆ. ವೈಸರ್ ತೆಗೆದುಕೊಂಡು ನಾವು ಬಳಕೆ ಮಾಡಬಹುದು. ಹೀಗಂದ್ರೆ ಸರ್, ನಾರ್ಮಲ್ ರೇಡಿಯೋ ಸೇಫ್ಟಿ ಡಿವೈಸ್ ವ್ಯತ್ಯಾಸ ಏನಂದ್ರೆ, ಇವಾಗ ಸರ್ ನಾರ್ಮಲ್ ರೇಡಿಯೋನ ಹಾಕಿ ಬಟನ್ ಆನ್ ಮಾಡಿದ್ರೆ ಏನಾಗುತ್ತೆ ಸರ್? ಇದು ಈ ತರ ಆಗ್ತೀವಿ. ಬಟನ್ ಆನ್ ಮಾಡಿದ್ರೆ ಏನಾಗುತ್ತೆ ಸರ್? ಇದರ ಲೀಕೇಜ್ ಬಿಟ್ಟು ಕೊಡ್ತೀವಿ. ಈ ತರ ಲೀಕೇಜ್ ಬಿಟ್ಟು ಕೊಡ್ತಲ್ಲ ಸರ್. ಈ ರೆಗ್ಯುಲೇಟರ್ ಈ ತರ ಮೇಲೆ ಹಾಕ್ಬಿಟ್ಟು ಆಯ್ತು ನೋಡಿ. ನಾರ್ಮಲ್ ಆಗಿ ಪೈಪ್ ಜೋಡಿಸ್ತೀನಿ ನಾನು. ಅದು ಸೇಫ್ಟಿ ಬಿಟ್ಕೊಡಲ್ವಾ? ಸೇಫ್ಟಿ ಫಸ್ಟ್ ಇರ್ಬೇಕು. ಈ ತರ ಈ ಬಟನ್ ಕೂಡ ಆನ್ ಮಾಡ್ತೀವಿ ಸರ್. ಇಲ್ಲೂ ಕೂಡ ಬಟನ್ ಆನ್ ಇದೆಯಲ್ಲ ಅಕ್ಕ, ಈಗ ಎಲ್ಲ ಕಡೆ ಬಟನ್ ಆನ್ ಇತ್ತಂದ್ರೆ ಬೆಂಕಿ ತಗೋಬಾರ್ದು ಸರ್. ಅದು ತಗೋಬೇಕಲ್ಲ. ನಾರ್ಮಲ್ ಆಗಿ ನಾವು ಟಿವಿ ಆನ್ ಮಾಡ್ತೇವೆ, ನಾವು ಒಂದೇ ತರ ಚಾನಲ್ ಮೂವಿ ಎಲ್ಲ ಬರುತ್ತಾ? ರಿಮೋಟ್ ಇಂದ ಪರ್ಮಿಷನ್ ಅಂತ ಕೊಡ್ತೀವಲ್ಲ ಸರ್, ಇದಕ್ಕಾಗಿ ಪರ್ಮಿಷನ್ ಅಂತ ಕೊಡಬೇಕಾಗುತ್ತೆ. ಈ ಮೀಟರ್ ನಾವು 2 ರಿಂದ 3 ಸಲ ಪುಷ್ ಅಪ್ ಅಂತ ಮಾಡಿದಾಗ ಪರ್ಮಿಷನ್ ಅಂತ ಕೊಟ್ಟಾಗ ಈ ಮೀಟರ್ನ ಗ್ಯಾಸ್ ನ ಬಿಟ್ಕೊಡ್ತೇವೆ. ಅಲ್ಲಿವರೆಗೂ ಬಿಟ್ಕೊಡೋದು ಯಾವುದೇ ಕಾರಣಕ್ಕೂ. ಪ್ರೆಸ್ ಮಾಡಿದ್ರೆ ಮಾತ್ರ ಬಿಟ್ಕೊಡುತ್ತೆ. ಈಗ ನೋಡಿ, ತುಂಬಾ ಮನೆಗೆಲ್ಲ ಹೋಗಿರ್ತೀವಿ ಸರ್, ಅಲ್ಲಿ ಪೈಪ್ ನ ಎಷ್ಟು ಚೇಂಜ್ ಮಾಡಿದ್ರೆ ಅದೇ ಪೈಪ್ ನ ಯೂಸ್ ಮಾಡ್ತಿರ್ತಾರೆ. ಯೂಸ್ ಮಾಡಿದ ಪೈಪ್ ನ ಯೂಸ್ ಮಾಡಿ ಎಕ್ಸ್ಪೈರ್ ಆಗಿರುತ್ತೆ, ಇಲ್ಲಿ ಲೂಸ್ ಆಗಿರುತ್ತೆ, ಅದೆಲ್ಲ ಬಿರುಕು ಬಿಟ್ಟಿರುತ್ತೆ. ಸ್ಟವ್ ನ ಸ್ವಲ್ಪ ಆ ಕಡೆ ಸರಿಸಿ ಸರ್ ಪೈಪ್ ಕಾಯಿಸುವ ಚಾನ್ಸ್ ಇರುತ್ತೆ. ಈಗ ಉರಿಯಂತ ಬೆಂಕಿಲಿ ಪೈಪ್ ಕಾಯಿಸಿದ್ರೆ ಏನಾಗುತ್ತೆ ಸರ್? ಸ್ಫೋಟ ಆಗುತ್ತೆ. ಉರಿಯಂತ ಬೆಂಕಿಲಿ ಪೈಪ್ ಕಾಯಿಸಿ ಸ್ಫೋಟ ಆಗುತ್ತೆ ಸರ್. ನೋಡಿ ಸರ್, ಉರಿಯಂತ ಬೆಂಕಿಲಿ ಪೈಪ್ ನ ಕಾಯಿಸಿ ಏನಾದ್ರು ಆಯ್ತಾ ಸರ್? ಇದು ಲೀಕೇಜ್ ಎಲ್ಲ ಬಿಟ್ಕೊಡ್ತಿದ್ದೆ ನೋಡಿ. ಇಲ್ಲ, ಇನ್ ಕೇಸ್ ನಾವು ಡೈಲಿ ಬಸ್ ರೆಗ್ಯುಲೇಟರ್ ಏನಾಗಿರೋದು ಸರ್, ನೋಡಿ ಈ ತರ ಪ್ರೆಸ್ ಮಾಡಿದ್ರೆ ಮಾತ್ರ ಬರುತ್ತೆ. ಈ ತರ ಇರು ಸರ್. ಈ ತರ ಧೈರ್ಯ ಮಾಡ್ತೀರಾ ಸರ್? ಬಂದ್ ಮಾಡ್ಲಿಕ್ಕೆ ಧೈರ್ಯ ಮಾಡ್ತೀರಕ್ಕ? ಇಲ್ಲ, ಯಾರು ಧೈರ್ಯ ಮಾಡ್ತಾರೆ ಸರ್? ಸಾಕಂತ ಬಂದ ಆಚೆ ಓಡೋಗ್ಬಿಡ್ತೀವಿ. ನೋಡಿ ಸರ್, ಜಸ್ಟ್ ನಾವು ಪೈಪ್ ಇಟ್ಟಿದ್ರೆ ಪೈಪ್ ಹಾಕಿ ಅಲ್ಲಿ ಯಾವ್ದಾರ ಬಟನ್ ಆಫ್ ಕೂಡ ಮಾಡಿದ ನಾನು. ಈಗ ಮತ್ತೆ ಕಟ್ಟಿ ಕೇಳಿದ ತಕ್ಷಣ ಬೆಂಕಿ ತಗೋಬೇಕಾ ತಗೋಬಾರ್ದು ಸರ್? ತಗೋಬೇಕು. ನಾರ್ಮಲ್ ಜನರಲ್ ಆಗಿ ತಗೋಬೇಕು. ತಗೋತಾ ಸರ್? ತಗೋತಕ್ಕ? ಇಲ್ಲ, ನಾವಾಗ್ಲೇ ಲೀಕೇಜ್ ಇತ್ತು ಆಟೋಮೆಟಿಕ್ ಲಾಕ್ ಆಗುತ್ತೆ ಅಂತೇಳಿ ನಾನಾಗಿ ಅನಾಥ ಮಾಡ್ಕೋಬೇಕಂತ ಪೈಪ್ ನ ಕಾಯಿಸಿದ್ರೆ ಆಟೋಮೆಟಿಕ್ ಲಾಕ್ ಆಯ್ತು. ಈಗ ಮತ್ತೆ ಪರ್ಮಿಷನ್ ಅಂತ ಕೊಟ್ಟಾಗತ್ತೆ ನೋಡಿ, ಗ್ಯಾಸ್ ನ ಬಿಟ್ಕೊಡ್ತೇವೆ. ಎಷ್ಟು ಸತಿ ಪ್ರೆಸ್ ಮಾಡ್ಬೇಕು? 2 ರಿಂದ 3 ಸಲ ಪುಷಪ್ ಅಂತ ಮಾಡ್ಬೇಕಂತ ಇರುತ್ತೆ. ಪದೇ ಹಚ್ಚಿದಾಗ ನೀವು ಪುಷಪ್ ಅಂತ ಮಾಡಿದಿರಲ್ಲ ಬಗ್ಗೆ. ಇವಾಗ ಸರ್, ನಾವಾಗಲೇ 100ಕ್ಕೆ 99% ಬ್ಲಾಸ್ಟ್ ಯಾಕೆ ಆಗ್ತದೆ? ಬರ್ದಿಲ್ಲ ಅಂತೇಳಿ. ಅದು ಯಾಕೆಂದ್ರೆ, ಈಗ ಒಲೆ ಮೇಲೆ ಅನ್ನ ಸಾಂಬಾರು ಅಡಿಗೆ ಮಾಡ್ಲಿಕ್ಕೆ ಇಟ್ಟಿರ್ತೀರ, ಅದು ಒಲೆ ಮೇಲೆ ಉಕ್ಕಿದ್ರೆ ಅಡಿಗೆ ಮಾಡಕ್ ಆಗುತ್ತಾ? ಆಗುತ್ತಕ್ಕ? ಆಗಲ್ಲ. ಉಕ್ಕೋದು ಕಾಮನ್ ಇಲ್ಲ ಸರ್. ಅದು ಉಕ್ಕಿದ ನೋಡಿ, ಈ ರೀತಿ ಒಲೆ ಆಫ್ ಇರುತ್ತೆ, ಗ್ಯಾಸ್ ಹಿಂಗೆ ಲೀಕೇಜ್ ಇರುತ್ತೆ. ಎಷ್ಟು ನಿಮಿಷ ಬೇಕು ಮನೆ ತುಂಬಾ ಗ್ಯಾಸ್ ಇರಲಿಕ್ಕೆ? ಎಷ್ಟು ನಿಮಿಷ ಬೇಕಕ್ಕ? ಏನೊಂದೇ 1 ನಿಮಿಷ 2 ನಿಮಿಷ ಆದ್ರೂ ಸಾಕು. 1 2 ರಿಂದ 3 ನಿಮಿಷ ಸಾಕು. ನೀವು ನೋಡಿರ್ಬೋದು, ಕೊಪ್ಪಳ ಜಿಲ್ಲೆ ಲಂಬಾಣಿ ತಾಂಡಿದ ಸೆಟ್ ನೋಡಿದ್ರೆ ಸರ್? ಕೊಪ್ಪಳ ಜಿಲ್ಲೆ ಲಂಬಾಣಿ ತಾಂಡಿದಲ್ಲಿ ಮೊನ್ನೆ ತರೀಕೆಯಲ್ಲಿ ಸೇರಿಸ್ಕೊಟ್ಟೆ. ಕೊಪ್ಪಳ ಜಿಲ್ಲೆ ಲಂಬಾಣಿ ತಾಂಡ ಯಾಕಂದ್ರೆ ಒಬ್ರಮ್ಮ ಹಾಲಿಟ್ಟು ಹಾಗೆ ಹೋಗಿದ್ದಾರೆ. ಹಾಲಿಗೆ ಒಲೆ ಮೇಲೆ ಬಿದ್ದು ಸರ್ ಲೀಕೇಜ್ ಆಗಿದ್ದು ಪಕ್ಕದಲ್ಲಿ ಒಲೆಗೆ ಬಿದ್ದು ಬ್ಲಾಸ್ಟ್ ಇದೆ. ಚಿಕ್ಕ 3 ಮಕ್ಕಳು ತಿಳ್ಕೊಂಡ್ರು. ವಯಸ್ಸಾದ್ರೆಲ್ಲ ಸುಟ್ಟೋರು. ಈ ತರ ಅನಾಥವ ಚಾನ್ಸ್ ಇರುತ್ತೆ ಸರ್. ಅಥವಾ ನಾವು ಇಟ್ಟು ಹೋಗಿರ್ತೀರ ಈಗ ಪಕ್ಕದಲ್ಲಿ ದೇವ್ರ ಪಣ ದೀಪ ಇರುತ್ತೆ, ಅಥವಾ ಫ್ರಿಜ್ ಇರುತ್ತೆ, ಒಂದು ಮೊಬೈಲ್ಗೆ ಮೆಸೇಜ್ ಬರೋದಲ್ಲಿ, ಕಾಲ್ ಬರೋದಲ್ಲಿ, ಒಂದು ಕರೆಂಟ್ ಹೋಗಿ ಬಂದಾವದಲ್ಲಿ, ಈ ತರ ಒಂದು ಸಣ್ಣ ಕಿಡಿಸಿಕ್ಕೆ ಸಾಕು ಬ್ಲಾಸ್ಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾವು ಸೇಫ್ಟಿಯಿಂದ ಮಾಡ್ಬೇಕಾಗುತ್ತೆ. ಇವಾಗ ಸರ್ ಗ್ಯಾಸ್ ಎಷ್ಟಿದೆ ಕಾಣಿಸ್ತದೆ ಇಲ್ಲಿ ಮೀಟರಲ್ಲಿ ಕಾಣಿಸುತ್ತ? ತುಂಬಾ ದಿವಸ ಆಗಿದೆ ತುಂಬಿದೆ. ಖಾಲಿ ಆಗ್ತಾ ಬಂದಂಗೆ ಕೆಳಗಡೆ ಬರ್ತಾಗುತ್ತೆ. ಈ ಕೆಂಪ್ ಲೈನ್ಗೆ ಟಚ್ ಆಯ್ತು ಅಂದ್ರೆ ಇದೊಂದು ವಾರ 15 ಸಾವಿರ ಖಾಲಿ ಆಗುತ್ತೆ, ಬುಕ್ ಮಾಡ್ಕೋಬೇಕು ಅಂತ ಅರ್ಥ ಸರ್. ಕೆಂಪ್ ಲೈನ್ಗೆ ಟಚ್ ಆಯ್ತು ಅಂದ್ರೆ ಫುಲ್ ರೇಟ್ ಬರೋ ತನಕ ಯೂಸ್ ಮಾಡಬಹುದಲ್ಲ? ಫುಲ್ ರೇಟ್ ಬರೋ ತನಕ ಯೂಸ್ ಮಾಡಬಹುದು. ಸ್ಟಾಕ್ ಇರುತ್ತಲ್ಲ, ಮತ್ತೆ ಕೆಳಗಡೆ ಕೂಡ ಹಾಕಿರ್ತಾರೆ ಸ್ವಲ್ಪ ಅದ್ರಲ್ಲಿ. ಹೌದಾ? ಅದಕ್ಕೆ ಆಪ್ಷನ್ ಇದೆಯಾ ಅಂತ? ಕೆಳಗಡೆ ತಳದಲ್ಲಿ ಉಳ್ಕೊಳ್ಳುತ್ತಲ್ಲ ಹಾಕಿರ್ತಾರೆ. ಈಗ ಬೇಸಿಗೆಗಾಲದಲ್ಲೆಲ್ಲ ಬಿಸಿಲು ಜಾಸ್ತಿ ಇರುತ್ತಲ್ಲ,
ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಸ್ವಲ್ಪ ಲಿಕ್ವಿಡ್ ಕೂಡ ಹಾಕಿರ್ಬೋದು, ಹಾಕಿರ್ತಾರೆ. ಯಾಕೆಂದ್ರೆ ಸಿಲಿಂಡರ್ ಬಿಟ್ಟು ಕೊಡಬಾರ್ದು, ಸ್ಫೋಟ ಆಗೋದ್ರ ಕಾರಣಕ್ಕೆ. ಶೆಕೆ ಬಿಸಿಲು ಇರ್ತಲ್ಲ, ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ, ಅಂತ ಟೈಮಲ್ಲಿ ಮಾಡಿರ್ತಾರೆ. ಅಲ್ಲಿ ಲಿಕ್ವಿಡ್ ಕೂಡ ವೇಟ್ ಬರ್ಬೋದು ಸುಮಾರು. ಅದೇ ಕೆಲವ್ರು ಹೇಳ್ತಾವ ಬಿಸಿನೀರು ಇದು ಕಾಯಿಸ್ಬಿಟ್ಟು ಇಟ್ರೆ ಹಾ, ಸ್ವಲ್ಪ ಏನೋ ಹೊತ್ತು, ಹಾಕಿ. ಆವಾಗ ಸ್ವಲ್ಪ ಅದು ಗಟ್ಟಿ ಇರೋದು ಕರಗುತ್ತೆ ಅಂತಾರಲ್ಲ, ನಿಜಾನ? ಅದೇನೋ ಮಾಡಿರ್ತಾರೆ ಬಹುಶಃ, ಅದ್ರ ಬಗ್ಗೆ ಅದ್ರ ನಮ್ಗೆ ಬಗ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರಲ್ಲ. ಇವಾಗ ಎಷ್ಟು ನಿಮಿಷ ಆಯ್ತು ಸರ್ ಲೀಕೇಜ್ ಬಿಟ್ಟು? ಆ ಲೀಕೇಜ್ ಆಗ್ತಾನೆ ಇದೆ ಸರ್. ಹೌದು, ಎಷ್ಟು ನಿಮಿಷ ಆಯ್ತು ಲೀಕೇಜ್ ಅಲ್ಲಿ ಬಿಟ್ಟು ನಾನು? ಆಯ್ತಲ್ಲ, ಒಂದು 2 ನಿಮಿಷ ಆಯ್ತು. ಸ್ಮೆಲ್ ಬರ್ತಿದೆ ಸರ್ ಅದು? ಇಲ್ಲ, ಈಗ ನೋಡ್ತೀನಿ, ನಾರ್ಮಲ್ ಆಗಿ ಒಲೆ ಯೂಸ್ ಮಾಡ್ತಿರಲ್ಲ ಅಕ್ಕ, ಈಗ ಒಂದ್ 2 ಸೆಕೆಂಡ್ ಬಟನ್ ಆನ್ ಮಾಡಿ ಲೇಟ್ ಯಾವ ತರ ಬೆಂಕಿ ತಗೋತೆ, ಜೋರಾಗಿ ತಗೊಳುತ್ತೆ. ಜೋರ ತಗೋತಲ್ಲ ಅಕ್ಕ. ಈಗ ಸ್ಮೆಲ್ ಬರ್ತಿದೆ ನಿಮ್ಗೆ? ಇಲ್ಲ, ಸ್ಮೆಲ್ ಬರ್ತಿದೆ? ಸ್ವಲ್ಪ ಬರ್ತಿದೆ. ಬರ್ತಿದೆ. ಈಗ ಸ್ಮೆಲ್ ಬರ್ತಿದೆ. ಎಷ್ಟೋ ತನಕ ಲೀಕೇಜ್ ಬಿಡಿ, ಸ್ಮೆಲ್ ಬರ್ತಿದೆ ಅಂದ್ರೆ ಎಲ್ಲಿವರೆಗೂ ಬೆಂಕಿ ತಗೋಬೋದು ಸರ್ ಅದು? ಕಟ್ಟಿಗೆ ಆದ ತಕ್ಷಣ ಜಾಸ್ತಿ ತಗೋಬೇಕು. ಇಲ್ಲಿವರೆಗೂ ತಗೋಬೋದಕ್ಕ? ಇಲ್ಲಿವರೆಗೂ ಲೀಕೇಜ್ ಇದೆ ಅಕ್ಕ? ಇಲ್ಲಿವರೆಗೂ ಇದೆ ಅಕ್ಕ? ಇಲ್ಲಿವರೆಗೂ ಸರ್ ನೋಡಿ, ಸ್ಮೆಲ್ ಇದೆ ಒಂದ್ಸಲ. ಇಲ್ಲಿವರೆಗೂ ಇದೆ ಸರ್. ಬರ್ನರ್ಗೆ ಟಚ್ ಮಾಡಿದಾಗ ಮಾತ್ರ ಬೆಂಕಿ ತಗೋತ್ತೆ. ಸ್ಮೆಲ್ ಇದೆ, ಸ್ಮೋಗಿಗೆ ಅದು ಯಾವ್ದೇ ಕಾರಣಕ್ಕೂ ಅಂದ್ರೆ ಮನೆ ತುಂಬಾ ಗ್ಯಾಸ್ ನ ಹರಲಿಕ್ಕೆ ಬಿಡಲ್ಲ. ಪಕ್ಕದಲ್ಲಿ ಒಲೆ ಎದುರು ದೀಪ ಸಹ ಅಲ್ಲಿವರೆಗೂ ಬೆಂಕಿನ ಹೋಲಿಕ್ಕೆ ಬಿಡಲ್ಲ. ಅದು ಸಣ್ಣದಾಗಾದ್ರೂ ಬರ್ತಾ ಇರುತ್ತೆ. ಸಣ್ಣದಾದ್ರೆ ಸಣ್ಣದಾಗಿ ಬರ್ತಿರುತ್ತೆ, ಗ್ಯಾಸ್ ಕಂಟ್ರೋಲ್ ಮಾಡುತ್ತೆ. ಅದೇ ನಾವು ನಾರ್ಮಲ್ ಬಳಸಿದ್ರೆ ಇಷ್ಟೊಳಗೆ ರೂಮ್ ತುಂಬಾ ಇಡೀ ರೂಮ್ ತುಂಬಾ ಆಗಿರೋದು. ಓಪನ್ ಇದು ಆತರ ಆಗಲ್ಲ, ಕಂಟ್ರೋಲ್ ಮಾಡುತ್ತೆ ಗ್ಯಾಸ್ ನ. ಮನೆ ತುಂಬಾ ಗ್ಯಾಸ್ ನ ಹರಲಿಕ್ಕೆ ಬಿಡಲ್ಲ. ಮತ್ತೆ ಉಳಿತಾಯ ಕೂಡ ಮಾಡ್ಕೊಡುತ್ತೆ ಸರ್ ಗ್ಯಾಸ್. ಈಗ ನಾರ್ಮಲ್ ಒಂದ್ 3 ತಿಂಗಳು ಬಳಕೆ ಮಾಡ್ತಿರಕ್ಕ ಗ್ಯಾಸ್, ಇದು ಒಂದು 15 ಜಾಸ್ತಿ ಬರುತ್ತೆ. ಗ್ಯಾಸ್ ಉಳಿತಾಯ ಕೂಡ ಮಾಡ್ಕೊಡುತ್ತೆ. ಇವಾಗ ಕಾಣಿಸುತ್ತೆ ಸರ್ ಈ ಮುಳ್ಳು? ಇವಾಗ ನೋಡಿ ಸರ್, ಈ ಪೈಪ್ ನ ಕಾಳ್ತೀನಿ. ಎಲ್ಲಿ ಬಂತು ಸರ್ ಇದು ಮುಳ್ಳು? ಕೆಳಗೆ ಬಂತು, ಎಲ್ಲಿ ಬಂತು? ಮೇಲೆ ಮೇಲೆ ಬಂತು. ಈಗ ಮತ್ತೆ ಬಿಟ್ಟಾಗ ನೋಡಿ ಸರ್, ಲೀಕೇಜ್ ಇದ್ರೆ ಆಟೋಮೆಟಿಕ್ ಲಾಕ್ ಆಗುತ್ತೆ. ಈಗ ಅಡಿಗೆ ಆದ ತಕ್ಷಣ ಅಥವಾ ನೈಟ್ ಮಲ್ಬೇಕಾದ್ರೆ ರೆಗ್ಯುಲೇಟರ್ ಆಫ್ ಮಾಡ್ತಿದ್ರಲ್ಲ, ಇಲ್ಲಿ ಆಫ್ ಮಾಡೋ ಅವಶ್ಯಕತೆ ಇಲ್ಲ. ರೆಗ್ಯುಲೇಟರ್ನ ಸೇಫ್ಟಿ ಅಂತ ಹಾಕಿದ್ಮೇಲೆ ಸರ್ ಜಸ್ಟ್ ಇಲ್ಲೇ ಆನ್ ಮಾಡಿದ್ರೆ ಇಲ್ಲೇ ಆಫ್ ಮಾಡ್ಬೋದು. ಇವಾಗ ನೋಡಿ ಸರ್, ಈ ಸಿಲಿಂಡರ್ ಖಾಲಿ ತಗೊಂಡೆ, ಈ ಸೇಫ್ಟಿ ಡಿವೈಸ್ ನ ಆಫ್ ಮಾಡಿ ಇದರ ಪೂರ್ತಿ ಸರ್ಕ್ಯೂಟ್ ತಗೊಂಡ್ರೆ ಆಯ್ತು ಸರ್. ನೋಡಿ, ಇದೊಂದ್ಸಲ ತೆಗಿಬೇಕನ್ನೋ ಅವಶ್ಯಕತೆ ಇರಲ್ಲ, ಮತ್ತೆ ಆಫ್ ಮಾಡೋ ಅವಶ್ಯಕತೆನೂ ಇರಲ್ಲ. ಈಗ ಹೊಸ ಸಿಲಿಂಡರ್ ತಂದಿರ್ತೀರ, ಅಂದ ಟೈಮಲ್ಲಿ ನೋಡ್ಬೇಕಂದ್ರೆ ಕಪ್ಪು ಪಟ್ಟಿನ ಮೇಲೆ ಇರ್ತೀವಿ ಸರ್. ಮತ್ತೆ ಈ ತರ ಹಾಕಿ ಕೆಳಗೆ ಕಪ್ಪು ಪಟ್ಟಿನ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿದಾಗ ಬಟನ್ ಆನ್ ಮಾಡಿ 1-2-3 ಸಲ ಪುಷ್ ಅಪ್ ಅಂತ ಮಾಡ್ಬಿಟ್ರೆ ಸಿಲಿಂಡರ್ ಖಾಲಿ ಹೋಗುತ್ತೆ. ಮತ್ತೆ ನಿಮಗೆ ಇಲ್ಲಿ ಮುಟ್ಟೋ ಅವಶ್ಯಕತೆ ಇರಲ್ಲ, ಪುಷ್ ಅಪ್ ಮಾಡೋ ಅವಶ್ಯಕತೆ ಇರಲ್ಲ, ಇಲ್ಲಿ ಆಫ್ ಮಾಡೋ ಅವಶ್ಯಕತೆ ಇರಲ್ಲ, ಇಲ್ಲಿ ಮುಟ್ಟೋ ಅವಶ್ಯಕತೆ ಇರಲ್ಲ. ಜಸ್ಟ್ ಇಲ್ಲಿ ಆನ್ ಮಾಡೋದು, ಇಲ್ಲಿ ಆಫ್ ಮಾಡೋದು ಅಷ್ಟೇ ಇರುತ್ತೆ. ಎಲ್ಲರೂ ಲೀಕೇಜ್ ಇದ್ರೆ ಲಾಕ್ ಆಗಿರ್ತದೆ, ಅಂತ ಟೈಮಲ್ಲಿ ಮಾತ್ರ ಪುಷ್ ಅಪ್ ಅಂತ ಮಾಡೋದಿರುತ್ತೆ ಅಷ್ಟೇ. ಮತ್ತೆ ವಿತೌಟ್ ಆಕ್ಸೆಲ್ ಕೂಡ ಯೂಸ್ ಮಾಡ್ತಾರೆ ಸರ್. ಏಕೆಂದ್ರೆ ಈಗ ಇವನು ಸರ್ ಇಲ್ಲಿ ಪುಷ್ ಅಪ್ ಅಂತ ಮಾಡಿದಾಗ ಗ್ಯಾಸ್ ನ ಬಿಟ್ಕೊಡ್ತಾ ಸರ್, ಅದು ಬಿಟ್ಕೊಡ್ತಾಗ ಪುಷ್ ಅಪ್ ಅಂತ ಮಾಡಿದಾಗ ಗ್ಯಾಸ್ ನ ಬಿಟ್ಕೊಡ್ತಾವ. ಪುಷ್ ಅಪ್ ಅಂತ ಮಾಡಿದಾಗ ಅಯ್ಯೋ ಬಟನ್ ಆನ್ ಇದೆ ಸರ್, ಅದು ಆನ್ ಇದೆಯಾ? ಬಟನ್ ಆನ್ ಇದೆ. ಇದು ನೋಡಿ ಸರ್, ನೋಡಿ ಇಲ್ಲೇ ಪುಷ್ ಅಪ್ ಅಂತ ಮಾಡ್ತೀನಿ. ಬಟನ್ ಆನ್ ಇದೆ ನೋಡಿ ಸರ್. ಇದು ಪುಷ್ ಅಪ್ ಕೊಟ್ರೆ ಬರಲ್ಲ. ಗಾಳಿ ವಾತಾವರಣಕ್ಕೆ ಯಾವ ತರ ಗ್ಯಾಸ್ ನ ಬಿಟ್ಕೊಡೋದು, ರೆಗ್ಯುಲೇಟರ್ ಹಾಕಿದಾಗ ಮಾತ್ರ ಗ್ಯಾಸ್ ನ ಬಿಟ್ಕೊಡುತ್ತೆ ಸರ್. ಅಷ್ಟು ಸೇಫ್ಟಿ ಇರುತ್ತೆ. ಪಕ್ಕದಲ್ಲಿ ಅನಾಹುತ ಕೂಡ ನಮ್ಮ ಸಿಲಿಂಡರ್ಗೆ ನಾವು ಹಾಕಿ ಬಿಡಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ಮಾಹಿತಿ ಕೇಳಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಮಾಹಿತಿ ಹೇಗೆ ಅನ್ಸುತ್ತೆ ಸರ್? ಮಾಹಿತಿ ಸೇಫ್ಟಿ ಅನಿಸ್ತಾ ಸರ್? ಒಳ್ಳೆ ಚಲೋ ಇದೆ, ಸೂಪರ್. ಡೌಟ್ ಇದ್ರೆ ಕೇಳ್ಬೋದು ಸರ್. ನೋಡಿ, ಏನೋ ಡೌಟ್ ಇದ್ರೆ ಕೇಳ್ಬೋದು. ಡೌಟ್ ಏನಿಲ್ಲ ನೋಡಿ, ಯಾಕೆ ಡೌಟ್ ಇರೋದು ಒಂದ್ಸಲ ಒಂದ್ ಮನೇಲಿ ಫಿಟ್ ಆದ್ರೆ ಲೈಫ್ ಟೈಮ್ ಸೇಫ್ಟಿ ಅಂತ ಇರುತ್ತೆ. ಪ್ಲಸ್ ನಮ್ಮ ಕಂಪನಿ ವತಿಯಿಂದ 5 ವರ್ಷ ಗ್ಯಾರಂಟಿ ವಾರಂಟಿ ಅಂತ ಕೊಡ್ತೀವಿ. ಈಗ 5 ವರ್ಷ ಮೀಟರ್ ಪ್ರಾಬ್ಲಮ್ ಆಯ್ತು, ಹಾಕುತ್ತೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಡೋರ್ ಟು ಡೋರ್ ಸರ್ವಿಸ್ ಕೊಡ್ತೀವಿ. ಫ್ರೀ ಸರ್ವಿಸ್ ಇರ್ತೇನೆ. ಪೆಟ್ರೋಲ್ ಚಾರ್ಜ್, ಸರ್ವಿಸ್ ಚಾರ್ಜ್ ಕೊಡ್ಬೇಕನ್ನೋ ಅವಶ್ಯಕತೆ ಇರಲ್ಲ ಸರ್. ಮತ್ತೆ ಇದನ್ನ ಪೀಸ್ ಟು ಪೀಸ್ ಚೇಂಜ್ ಕೂಡ ಮಾಡ್ಕೊಡ್ತೀವಿ. ಗ್ಯಾರಂಟಿ ಚೇಂಜ್ ಮಾಡ್ಕೊಡ್ತೀವಿ, ಏನೇ ಪ್ರಾಬ್ಲಮ್ 5 ವರ್ಷ ಒಳಗೆ. ಪ್ಲಸ್ ಇದಕ್ಕೆ ಇನ್ಶೂರೆನ್ಸ್ ಕೂಡ ಇರುತ್ತೆ. 1 ಕೋಟಿವರೆಗೂ ಇನ್ಶೂರೆನ್ಸ್ ಇರುತ್ತೆ. ಇನ್ಶೂರೆನ್ಸ್ ಬೈಕ್ ಕಾರ್ಗೆಲ್ಲ ಇರುತ್ತಲ್ಲ, ಅದೇ ತರ ಇದಕ್ಕೂ ಇನ್ಶೂರೆನ್ಸ್ ಅಂತ ಇರುತ್ತೆ. ಗೌರ್ಮೆಂಟ್ ಮಾಡಕ್ ಬರಲ್ಲ, ರಿಪೇರಿ ಮಾಡಕ್ ಬರಲ್ಲ. ಇದು ಚೇಂಜ್ ಮಾಡ್ಕೊಡ್ತೀವಿ, ಸರ್ವಿಸ್ ಕೊಡ್ತೀವಿ ಏನಾದ್ರು ಈ ತರ ಇರುತ್ತೆ. ಮತ್ತೆ ಗೌರ್ಮೆಂಟ್ ಒಬ್ಬರು GST ಬಿಲ್ ಕೂಡ ಮಷಿನ್ ಮೇಲೆ ಇಷ್ಟೆಲ್ಲ ಬೆನಿಫಿಟ್ಸ್ ಎಷ್ಟು ಬರುತ್ತೆ ಸರ್? ಇದಕ್ಕೆ ಎಷ್ಟು ಇರ್ಬೋದು ಸರ್? ನೋಡಿ, ₹1 ಕಡಿಮೆ ಇಟ್ಟಿರ್ತಾರೆ ಸರ್. ಈಗ ₹1 ಅಂದ್ರೆ ಜೀವಕ್ಕೆ ಅಂತ ನೋಡ್ದಲ್ಲ, ಆದ್ರೆ ನಾವು ಪ್ರತಿಯೊಂದು ಹಳ್ಳಿಗೆಲ್ಲ ಹೋಗಿರ್ತೀವಲ್ಲ, ಬಡವರು ಇರ್ತಾರೆ, ರೈತ ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಎಲ್ಲರಿಗೂ ಅಷ್ಟು ಸೇಫ್ಟಿಯನ್ನು ಮಾಡ್ಲಿಕ್ಕೆ ಆಗಲ್ಲ. ಎಲ್ಲರ ಮನೆಗೆ ಸೇಫ್ಟಿ ಇರಲಿ ಅಂತೇಳಿ ನಾವು ಪ್ರತಿಯೊಂದು ಮನೆಗೆ ಈ ತರ ಉಚಿತ ಮಾಹಿತಿ ಇರ್ತೀವಲ್ಲ, ಆ ಟೈಮಲ್ಲಿ ಡಿಸ್ಕೌಂಟ್ ಆಗಿ 3,000ಕ್ಕೆ ಸಿಗ್ತಿದೆ ಸರ್. ಈಗ 3,000 ಸಿಗ್ತಿದೆ. ಈಗ 3,000 ರೂಪಾಯಿ ಇದ್ದವ್ರು ಸರ್ ಡೈರೆಕ್ಟ್ ಆಗಿ ಫಿಟ್ ಮಾಡಿಸ್ಕೋತಾರೆ. ಸೇಫ್ಟಿ ಇರುತ್ತಲ್ಲ, 3,000 ರೂಪಾಯಿ ಡೈರೆಕ್ಟ್ ಆಗಿ ಫಿಟ್ ಮಾಡಿಸ್ಕೋತಾರೆ. ಈಗ 3,000 ರೂಪಾಯಿ ಇಲ್ಲೋದ್ರಿಗೆ ಸರ್ ಬುಕಿಂಗ್ ಆಪ್ಷನ್ ಅಂತ ಇಟ್ಟಿದ್ವಿ. ಈಗ ಉದಾಹರಣೆ 3,000 ರೂಪಾಯಿ ಇರಲ್ಲ ಅವ್ರ ಹತ್ರ, ಒಂದು 500 ರೂಪಾಯಿ ಕೊಟ್ಟು ಬುಕಿಂಗ್ ಅಂತ ಮಾಡಿಕೊಂಡ್ರೆ ಇವತ್ತಲ್ಲ ನಾಳೆ ನಮ್ಮ ಕಂಪ್ನಿಯಿಂದ ಕಾಲ್ ಬರುತ್ತೆ ಸರ್ ಅವ್ರಿಗೆ. ಒಂದು ಇಂಥ ಟೈಮ್ ಇಂಥ ಡೇಟ್ ಅಂತ ಹೇಳಿದ್ರೆ ಉಳ್ಕಿದ 2,000 ರೂಪಾಯಿ ಯಾವ ಅನುಕೂಲ ಆಗುತ್ತಲ್ಲ ಅವಾಗ ಬಂದು ಮಷಿನ್ ಫಿಟ್ ಮಾಡಿ ಉಳ್ಕಿದ ಅಮೌಂಟ್ ಇಸ್ಕೊಂಡು ಹೋಗ್ತೀವಿ. ಫಿಟ್ ಮಾಡ್ತೀರಾ? ಹಾ, ನಿಮ್ಮೂರಲ್ಲಿ ತುಂಬಾ ಜನ ಅಂತ ಮಾಡಿಸಿದ್ದಾರೆ ಸರ್. ಇಲ್ಲಿ ಮುಂದೆ ಇಸ್ಲಾಂಪುರ, ಮತ್ತೆ ಇಲ್ಲಿ ದೊಡ್ಡ ಬುಕ್ ಸಾಗರ. ಹೌದು, 1 ಕೋಟಿ ಇನ್ಸೂರೆನ್ಸ್ ಕೂಡ ನಿಮಗೆ ಎಷ್ಟು ಹಾನಿ ಆಗಿರುತ್ತಲ್ಲ ಅದ್ರ ಮೇಲೆ ಇನ್ಶೂರೆನ್ಸ್ ಬರುತ್ತೆ. ಹಾನಿ ಮೇಲೆ ಡಿಪೆಂಡ್. ಇವ್ರಿಗೆ 3,000 ರೂಪಾಯಿ ಡೈರೆಕ್ಟ್ ಫಿಟ್ ಮಾಡಿಸ್ಕೊಂಡಿದ್ದಾರೆ. ತುಂಬಾ ಇವ್ರು ಗೊತ್ತಿದ್ದಾರೆ ಸರ್. ಡಿಪೆಂಡ್ ಆಗುತ್ತೆ ಸರ್. ಈಗ ಏನಂದ್ರೆ 100 ರೂಪಾಯಿಗೆ LED ಬಲ್ಬ್ ಸಿಗುತ್ತೆ, 1,000 ರೂಪಾಯಿಗೆ ಸಿಗುತ್ತೆ. ಆದ್ರೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತಲ್ಲ ಅದ್ರ ಮೇಲೆ. ಯಾವ ಕಂಪ್ನಿ ಇದು? HMS ಅಂತ, ಹ್ಯಾಪಿ ಮೈಂಡ್ ಸೊಲ್ಯೂಷನ್ ಅಂತ ಸರ್. ನಮ್ಮ ಕರ್ನಾಟಕ
ಬುಕಿಂಗ್ ಅಂತ ಮಾಡಿಕೊಂಡ್ರೆ ಸರ್ ಮುಂದೆ ನಿಮಗೆ ಅನುಕೂಲ ಆದಾಗ ಇದೇ ರೇಟಲ್ಲೇ ಸಿಗುತ್ತೆ. ಹೊಸಬ್ರು ಬೇಕು ಅಂದ್ರೆ ಇದು ನೋಡ್ಬಿಟ್ಟು ಬೇಕು ಅಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ನಾವು ಮಾಡ್ಬೋದು? ಕೊಟ್ಟೋಗಿರ್ತೀವಿ ಸರ್ ನಂಬರ್, ಗೌರ್ಮೆಂಟ್ ಅಪ್ರೂವ್ GST ಬಿಲ್ ಎಲ್ಲ ಕೊಟ್ಟೋಗಿರ್ತೀವಲ್ಲ, ಅದ್ರಲ್ಲಿ ನಮ್ಮ ನಂಬರ್, ಕಂಪ್ನಿ ನಂಬರ್, ಕಸ್ಟಮರ್ ಕೇರ್ ನಂಬರ್ ಎಲ್ಲ ಇರುತ್ತೆ. ನೀವು ಕಾಲ್ ಕಸ್ಟಮರ್ ಮಾಡಿದ್ರೆ ಕೇರ್ ನಂಬರ್ ಎಲ್ಲ ಇರುತ್ತೆ. ನೀವು ಕಾಲ್ ಮಾಡಿದ್ರೆ ಸಾಕು, ಆ ಟೈಮಿಗೆ ಒಂದು ಮಷಿನ್ ಫಿಟ್ ಮಾಡಿ ಹೋಗ್ತೀವಿ ಬೇಕಾದಾಗ.